guys, welcome back to my YouTube channel. ಇವತ್ತು ಸಂಡೇ ಮಾರ್ನಿಂಗೇ ಎದ್ದು ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗಿ ಬಂದೆ. ಸೊ ಇವಾಗ ನನ್ನ ಡೇನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಸಂಡೇ ವ್ಲಾಗ್. ಇವತ್ತು ಆಚೆ ಹೋಗಬೇಕು ಅಂತ ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಸೊ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇವಾಗ ಮಾರ್ನಿಂಗ್ ಟೈಮ್ ಬಂದು 9 o'clock ಆಗಿದೆ. ಸೊ ಇವಾಗ ನನ್ನ ಡೇನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಹೇಳ್ದಂಗೆ ಹಾಟ್ ವಾಟರಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಕಮಾನ್ ಲೆಟ್ಸ್ ಗೋ. ಆ್ಯಂಡ್ ಇವತ್ತು ಅಮ್ಮ ಸ್ವಲ್ಪ ಆಚೆ ಹೋಗಿದ್ದಾರೆ, ಸೊ ಎಲ್ಲ ನಾನೇ ಮಾಡ್ಕೊಬೇಕು. ಸೊ ಹೇಗಿರುತ್ತೆ ನನ್ನ ಡೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಟ್ ವಾಟರ್ ಕುಡಿಬೇಕು ಅಂತಂದಲ್ಲ, ಸೊ ಕಿಚನ್ಗೆ ಬಂದೆ. ನಮ್ಮಮ್ಮ ಹಾಟ್ ವಾಟರ್ ಬದಲು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿಟ್ಟಿದ್ರು. ಸೊ ಅದಕ್ಕೆ ಮೆಂತ್ಯ, ಸ್ವಲ್ಪ ಜೀರಿಗೆ ಹಾಕಿ ಜಾಸ್ತಿ ನೀರು ಹಾಕಿ ಅದನ್ನು ಕುದಿಸಿದ್ರು. ಅಂದರೆ ಅದು 2 ಗ್ಲಾಸ್ ವಾಟರ್ ಹಾಕಿದ್ರೆ 1 ಗ್ಲಾಸ್ ವಾಟರ್ ಆಗೋಷ್ಟು ಕುದಿಸ್ಬೇಕು. ಸೊ ಒಳ್ಳೆ ಡಿಟಾಕ್ಸ್ ಅದು. ವಾರಕ್ಕೆ ಒಂದ್ಸಲಿ ಆ ಥರ ಕುಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಹೆಲ್ತ್ ಇಸ್ ವೆಲ್ತ್ ಅಲ್ಲ, ಅದಕ್ಕೇ ಡಿಟಾಕ್ಸ್ ಮಾರ್ನಿಂಗ್ ಎದ್ದ ತಕ್ಷಣ ಕುಡಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ನಾನು ಅದನ್ನು ಬಿಸಿ ಮಾಡಿಕೊಂಡು ಹಾಗೆ ಬೇರೆ ಏನಿತ್ತು ಸಾಂಬಾರೆಲ್ಲ ಅದನ್ನು ಬಿಸಿಗಿಟ್ಟು ಅದನ್ನು ಬಿಸಿ ಮಾಡಿಕೊಂಡು 1 ಗ್ಲಾಸ್ ಮಾರ್ನಿಂಗೆ ಕುಡಿದೆ. ಎಲ್ಲರೂ ಕುಡಿದ್ರಿ. ಸೊ ಇದನ್ನು ನೀವು ಎಲ್ಲರೂ ಟ್ರೈ ಮಾಡಿ ಕುಡೀರಿ, ಚೆನ್ನಾಗಿರುತ್ತೆ. ಏನು ಅಷ್ಟು ಕಹಿ ಅಂತ ಏನಿರಲ್ಲ. ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿ. ಸೊ ಅಷ್ಟೇನು ಕಹಿ ಅನಿಸಲ್ಲ. ಸೊ ಇದನ್ನು ಮಾರ್ನಿಂಗ್ ಕುಡಿಯೋದ್ರಿಂದ ಒಳ್ಳೆಯದು. ಸೊ ಅದನ್ನು ಕುಡಿದಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೆ. ಅಂದರೆ ನನ್ನದು ನಾರ್ಮಲ್ ಸ್ಕಿನ್ ಕೇರ್ ಇರುತ್ತಲ್ಲ, ಸೊ ಮಾಯಿಶ್ಚರೈಸರ್ ಚೆನ್ನಾಗಿ ಹಚ್ಕೊಬೇಕು. ಸೊ ಅದನ್ನು ಚೆನ್ನಾಗಿ ಫೇಸ್ಗೆ ಮಸಾಜ್ ಮಾಡೋದ್ರಿಂದ ಫೇಸ್ ಹೈಡ್ರೇಟೆಡ್ ಆಗಿರುತ್ತೆ. ಸೊ ನಾನಿಲ್ಲಿ ಮಾಯಿಶ್ಚರೈಸರ್ನ ಚೆನ್ನಾಗಿ ಅಪ್ಲೈ ಮಾಡ್ತಿದ್ದೀನಿ. ಎಲ್ಲರೂ ನೆಕ್ ಪಾರ್ಟ್ ಮರ್ತೋಗ್ತಾರೆ. ಸೊ ನೀವೇನೇ ಫೇಸಿಗೆ ಹಚ್ಚಿದ್ರು ಅದು ಎಕ್ಸ್ಟ್ರಾ ಪ್ರಾಡಕ್ಟ್ ಇರುತ್ತಲ್ಲ, ನೆಕ್ಗೆ, ಹ್ಯಾಂಡ್ಗೆ ಹಂಗೆ ಅಪ್ಲೈ ಮಾಡ್ಕೊಳ್ಳಿ. ನಾನು ಹಂಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಸನ್ಸ್ಕ್ರೀಮ್. ಆಚೆ ಹೋಗ್ತಾಯಿದ್ದೀನಲ್ಲ, ಸೊ ಸ್ವಲ್ಪ ಬಿಸಿಲಿದ್ದರೆ ಸನ್ಸ್ಕ್ರೀಮ್ ಹಚ್ಚೋದ್ರಿಂದ ತುಂಬ ಸ್ಕಿನ್ನ ಕಾಪಾಡ್ಕೋಬೋದು. ಸೊ ಸನ್ಸ್ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ ನಾನು. ಜಾಸ್ತಿ ಅಪ್ಲೈ ಮಾಡಬೇಕು ಅಂತಾರೆ, 2 hours ಒಂದ್ಸಲಿ ಅಪ್ಲೈ ಮಾಡಬೇಕು ಅಂತಾರೆ. ಸೊ ಅದೆಲ್ಲ 2 hours ಒನ್ಸ್ ಅಪ್ಲೈ ಮಾಡೋದು ಅದೆಲ್ಲ ಇಂಪಾಸಿಬಲ್. ಸೊ ಒಂದೇ ಸಲ ಅಪ್ಲೈ ಮಾಡ್ಕೊಬೇಕು. ಅದು 2 hours ಒನ್ಸ್ ಅಪ್ಲೈ ಮಾಡೋಕ್ಕಾದ್ರೂ ಆಗುತ್ತಾ ನೀವು ಹೇಳಿ ಗಾಯ್ಸ್? ಆಚೆ ಹೋಗಿರ್ತೀವಿ 2 hours ಅದೇನು ಅಪ್ಲೈ ಮಾಡೋದಕ್ಕೆ ಅಲಾರಾಮ್ ಇಟ್ಕೊಂಡು ಅಪ್ಲೈ ಮಾಡೋಕ್ಕಾಗತ್ತಾ? ಸೊ ಒಂದೇ ಸಲ ಜಾಸ್ತಿ ಅಪ್ಲೈ ಮಾಡ್ತೀನಿ. ಆಮೇಲೆ ಲಿಪ್ ಬಾಮ್ ಅಪ್ಲೈ ಮಾಡ್ತಾಯಿದ್ದೀನಿ. ಜಾಸ್ತಿ ರೆಗ್ಯುಲರಾಗಿ ಲಿಪ್ಸ್ಟಿಕ್ಸ್ ಯೂಸ್ ಮಾಡಲ್ಲ, ಬಿಕಾಸ್ ನ್ಯಾಚುರಲ್ ಆಗಿ ಲಿಪ್ ಬಾಮ್ ಅಪ್ಲೈ ಮಾಡಿದ್ರೆ ಸಾಕು, ಜಾಸ್ತಿ ಮೇಕಪ್ ಎಲ್ಲ ಏನು ಬೇಡ ಅಂತ. ಸೊ ನೆಕ್ಸ್ಟು ಪರ್ಫ್ಯೂಮ್ ಈಸ್ ಮ್ಯಾಂಡೇಟರಿ. ಯಾಕಂದರೆ ಆಚೆ ಹೋಗ್ತೀವಲ್ಲ, ಸೊ ಅದಕ್ಕೆ ಸ್ವಲ್ಪ ಫ್ರೇಗ್ರೆನ್ಸ್ ಫ್ರೆಶ್ ಆಗಿ ಇರೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಸೊ ಪರ್ಫ್ಯೂಮ್ ಈಸ್ ಆಲ್ಸೋ. ಇದಿಷ್ಟು ಎಸೆನ್ಷಿಯಲ್ ಮೇಕಪ್ ಸ್ಕಿನ್ ಕೇರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ಹೇರ್ ಮರಿಬಾರ್ದು. ಸೊ ಕೂಮ್ ಮಾಡ್ತಾಯಿದ್ದೀನಿ. ಹೇರ್ ಕೇರ್ ಈಸ್ ಆಲ್ಸೋ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಸ್ಕಿನ್ ಕೇರ್ ಮಾಡಿಕೊಂಡು ಹೇರ್ ಕೇರ್ನ ಜಾಸ್ತಿ ಮರೀತಾರೆ. ಸೊ ಹೇರ್ಗೆ ಕೂಡ ಸೀರಮ್ ಹಾಕಬೇಕು. ಸೊ ಸೀರಮ್ ಮ್ಯಾಂಡೇಟರಿ ಏನಲ್ಲ, ಬಟ್ ಆದರೆ ಹಾಕಿದ್ರೆ ಹೇರ್ ಸ್ಮೂತಾಗಿ, ಸಿಲ್ಕಿಯಾಗಿ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ನಾನು ಇಲ್ಲಿ ಏರ್ ಸಿರಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಅವಗ್ಯಾಡೋ ಏರ್ ಸಿರಮ್ ಇದು ತುಂಬ ಚೆನ್ನಾಗಿದೆ. ನಾನು ಇದನ್ನು ಒಂದು 3 to 4 months ಅಷ್ಟೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಫ್ರಿಝಿ ಹೇರ್ನ ಕಂಟ್ರೋಲ್ ಮಾಡುತ್ತೆ. ಆಚೆ
ಆಚೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಸ್ವೆಟ್ ಎಷ್ಟು ಚಳಿ ಇದೆ ಅಂದರೆ ಸುಮ್ಮನೆ ಮನೇಲಿ ಮಲ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಆದರೂ ಹೋಗಬೇಕು ಆಚೆ. ಸೊ ಆಚೆ ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇವಾಗ ಆಚೆ ಹೋಗಿ ಸಿಗ್ತೀನಿ. ಗೈಸ್ ಈ ಥರ ನಾವು 3 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ನೀವು ಆ ತಮ್ಮ ಮಾಡಬೇಡಿ. ಗೈಸ್ ನಾವು ಹೋಗ್ತಾ ಇರೋದು ಮೆಟ್ರೋ ಸ್ಟೇಷನ್ಗೆ. ನಾವು ಮೆಟ್ರೋ ಅಂತ ಮಾತ್ರ ಹೇಳೋಕ್ಕಾಗಲ್ಲ. ಗಾಯ್ಸ್ ಇವಾಗ ಏನಂತ ಅಂದರೆ ನಾವು ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಮೆಟ್ರೋ ಸ್ಟೇಷನಲ್ಲಿ ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾರು ಅಂತ ತೋರಿಸ್ಲಾ? ಕಾಣಿಸ್ತಾ ಇದ್ದಾರಾ? ಸೊ ಹಲೋ, ಇಂಟ್ರೊಡ್ಯೂಸ್ ಮಾಡ್ಕೋ. ಆಯಿತು, ನಾನೇ ಇಂಟ್ರೊಡ್ಯೂಸ್ ಮಾಡ್ತೀನಿ. ಶಿ ಈಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್ ನಂದಿತಾ ಕೆ ಶೆಟ್ಟಿ. ಹಾಯ್ ಗಾಯ್ಸ್, ಚೆನ್ನಾಗಿದ್ದೀರಾ? ಸೊ ಇವರ ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನಾನು ಬೇಕಾದ್ರೆ ಟ್ಯಾಗ್ ಮಾಡ್ತೀನಿ, ಹೋಗಿ ಫಾಲೋ ಮಾಡ್ಬೋದು. ಇವರು ಮಾಡೆಲ್. ಸೊ ಗಾಯ್ಸ್ ಇವಾಗ ತಾನೇ ನಾವು ಪ್ಲೇಸ್ನ ರೀಚ್ ಮಾಡಿದ್ದೀವಿ. ಸೊ ನಾವು ಇವತ್ತು ಬಂದಿದ್ದೀವಿ ಜಯನಗರ್ 4th ಬ್ಲಾಕ್ ಶಾಪಿಂಗ್ ಮಾಡೋದಕ್ಕೆ ಅಂತ. ಸೊ ಏನೇನು ಶಾಪಿಂಗ್ ಮಾಡ್ತೀವಿ, ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಗಾಯ್ಸ್ ಬಂದ ತಕ್ಷಣ ಫುಲ್ ಏನಾದರೂ ವಾಟರ್ ಅಥವಾ ತಣ್ಣಗೆ ಏನಾದರೂ ಕುಡಿಬೇಕು ಅನಿಸ್ತಾಯಿತ್ತು. ಸೊ ಜ್ಯೂಸ್ ತೊಗೊಂಡ್ವಿ. ಇಬ್ಬರು ಮ್ಯಾಂಗೋ ಜ್ಯೂಸೇ ತೊಗೊಂಡ್ವಿ. ಬಟ್ ಮ್ಯಾಂಗೋ ಜ್ಯೂಸಲ್ಲಿ ಶುಗರ್ ಜಾಸ್ತಿ ಇದೆ. ಜಾಸ್ತಿ ಹಾಕಿದ್ದಾನೆ, ಮ್ಯಾಂಗೋನೇ ಇಲ್ಲ. ಏನು ಮ್ಯಾಂಗೋ ಜ್ಯೂಸ್ ಇದು? ಶುಗರ್ ಜ್ಯೂಸ್. ಪ್ಲೇಸ್ ರೀಚ್ ಆದ್ವಿ. ಸಂಡೇ ಆಗಿದ್ದರಿಂದ ತುಂಬ ಜನ ಇದ್ದರು. ಫುಲ್ ಕಡಲೆಕಾಯಿ ಪರ್ಸೆ ವೈಬ್ಸ್ ಬರ್ತಾಯಿತ್ತು. ಎಷ್ಟು ಜನ ಇದ್ದರು ಅಂದರೆ ಸಿಕ್ಕಾಪಟ್ಟೆ. ಎಲ್ಲ ಸ್ಟಾಲಲ್ಲೂ ಜನ ಇದ್ದರು. ಆ್ಯಂಡ್ ರಿಪೀಟೆಡ್ ಐಟಮ್ಸ್ ಇತ್ತು. ಶೈ ಪರ್ಸನ್, ಇಂಟ್ರೋವರ್ಡ್ ಪರ್ಸನ್, ಎಕ್ಸ್ಟ್ರೋವರ್ಡ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಹಾಗೆ ಅಲ್ಲಿ ಪ್ರೈವಸಿ ಟೆಂಪರ್ ಗ್ಲಾಸ್ಗೆಲ್ಲ ಆಫರ್ ಇತ್ತು. ಸೊ ಅದಕ್ಕೇ ನನ್ನ ಫ್ರೆಂಡ್ ಪ್ರೈವಸಿ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ಳು. ಬಟ್ ಆದರೆ ಅವರು 250ಗೆ ಅಂತ ಹಾಕಿದ್ರು. ಸೊ ಅವಳು ಚೇಂಜ್ ಇದ್ದಿದ್ದೆಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ನೋಡಿದ್ಲು. ಅಲ್ಲಿ 240 ಇತ್ತು. ಸೊ 240ನೇ ಕೊಟ್ವಿ. ಅವರು ಏನೂ ಕೇಳಲೇ ಇಲ್ಲ, ಸುಮ್ಮನೆ ಹಾಗೆ ಇಟ್ಕೊಂಡು. ನಾವೇ ಕೇಳಿದ್ವಿ, ಅಣ್ಣ ಅದರಲ್ಲಿ 240 ಇದೆ, 250 ಇಲ್ಲ ಅಂತ. ಪರವಾಗಿಲ್ಲ ಮೇಡಮ್, ಇಟ್ಸ್ ಫೈನ್, ಏನಾಗಲ್ಲ ಅಂತ ಅಂದ್ಬಿಟ್ಟು 240ಗೆ ನಮಗೆ ಪ್ರೈವಸಿ ಟೆಂಪರ್ ಗ್ಲಾಸ್ನ ಹಾಕಿ ಕೊಟ್ಟರು. ಟೆಂಪರ್ ಗ್ಲಾಸ್ 60 ಇದೆ, 130 ಇದೆ, 60 ಆ ಥರ ಫುಲ್ ಬರಲ್ಲ, ಗ್ಯಾಪ್ ಬರುತ್ತೆ, ಫುಲ್ ಬರುತ್ತೆ. ಬಾರ್ಗೇನ್ ಸ್ಕಿಲ್ಸ್. ಲೆಕ್ಕ ಮಾಡಲ್ವಾ? ಯು ವಾಂಟ್ ಕೌಂಟ್? ತಪ್ಪಾಗಿ ಕೊಡ್ತೀರಾ ನೀವು ಅಂತ. 240 ಇದೆ, ಇನ್ 10 ಗೂಗಲ್ ಪೇ ಮಾಡಲಾ? ಸೊ ಗಾಯ್ಸ್ ಶಾಪಿಂಗ್ ಎಲ್ಲ ಆಯಿತು. ಫುಲ್ ಶಾಪಿಂಗ್ ಏನು ಮಾಡಿಲ್ಲ, ಬಿಕಾಸ್ ಏನೋ ಅಷ್ಟು ಚೆನ್ನಾಗಿರಲಿಲ್ಲ ಕಲೆಕ್ಷನ್ನು. ಸೊ ಸಂಡೇ ಅಲ್ವಾ,
ಎಲ್ಲ ಮಾರ್ನಿಂಗಿಂದ ಬಂದು ಶಾಪಿಂಗ್ ಮಾಡಿಬಿಟ್ಟಿರ್ತಾರೆ. ಸೊ ಇವಾಗ ಗೋಯಿಂಗ್ ಬ್ಯಾಕ್ ಟು ಹೋಮ್. ಮನೆ ಚೆನ್ನಾಗಿರ್ಲಿಲ್ಲ ಗೈಸ್, ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಸೊ ಟೈಮ್ ವೇಸ್ಟ್ ಬಟ್ ಅದಕ್ಕೆ ಬಂದಿದ್ದೀವಲ್ಲ ಅಂತ ಏನಾದರೂ ತೊಗೊಂಡ್ವಿ ಅಷ್ಟೇ. ಸೊ ಏನು ತೊಗೊಂಡ್ವಿ ಅಂತಲೂ ನೆಕ್ಸ್ಟ್ ತೋರಿಸ್ತೀನಿ ಮುಂದೆ ವ್ಲಾಗಲ್ಲಿ. ಸದ್ಯಕ್ಕೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸೇ ಸಮಥಿಂಗ್. ಸೊ ಗಾಯ್ಸ್, ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನಿಂದ ಇಳಿದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಯಾರೂ ಇಲ್ಲ, ಅಂದರೆ ನನ್ನ ತಮ್ಮ ಫಂಕ್ಷನ್ಗೆ ಹೋಗಿದ್ದಾನೆ. ಸೊ ಪಿಕಪ್ ಮಾಡೋರು ಯಾರೂ ಇಲ್ಲ ಅಂದ್ಬಿಟ್ಟು ನಟರಾಜ ಸರ್ವಿಸಲ್ಲಿ ಹೋಗ್ತಾ ಇದ್ದೀವಿ. ಸೊ ವಾಕಿಂಗ್ ಈಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಸೊ ವಿ ಆರ್ ವಾಕಿಂಗ್ ಆ್ಯಂಡ್ ಗೋಯಿಂಗ್. ನನ್ನ ಜೊತೆಗೆ ಕ್ಯಾಮ್ರಾ ವುಮೆನ್ ಶೆಟ್ಟಿ ಇದ್ದಾರೆ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಅಪ್ಡೇಟ್. ಬಾಯ್. ಗೈಸ್, ಇವಾಗ ತಾನೇ ಜಸ್ಟ್ ಮನೆಗೆ ಬಂದಾದಮೇಲೆ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಸೊ ಇಲ್ಲಿ ನನ್ನ ಫ್ರೆಂಡ್ ಔಟ್ಫಿಟ್ನೆಲ್ಲ ಟ್ರೈ ಮಾಡ್ತಿದ್ದಾರೆ. ಸೊ ನಾನೇನು ತೊಗೊಂಡೆ ಅಂತಲೂ ನೆಕ್ಸ್ಟ್ ತೋರಿಸ್ತೀನಿ. ಆ್ಯಕ್ಚುಲಿ ಏನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ, ಬಿಕಾಸ್ ಅಷ್ಟು ಕಲೆಕ್ಷನ್ಸ್ ಚೆನ್ನಾಗಿರಲಿಲ್ಲ. ಸೊ ಒಂದು ಕಾರ್ಡ್ ಸೆಟ್ ತೊಗೊಂಡಿದ್ದೀನಿ. ಅದೇ ಹೇಳಿದ್ನಲ್ಲ, ಮದುವೆ ಇದೆ ನನ್ನ ಫ್ರೆಂಡ್ದು ಅಂತ. ಸೊ ಅವಳದು ಹಳದಿ ಫಂಕ್ಷನ್ಗೆ ಒಂದು ಯೆಲ್ಲೋ ಕಲರ್ ಕಾರ್ಡ್ ಸೆಟ್ ತೊಗೊಂಡಿದ್ದೀನಿ. ಸೊ ಆಮೇಲೆ ಒಂದು ಸ್ಲಿಪ್ಪರ್ ಒಂದು ಸೆಟ್ ತೊಗೊಂಡಿದ್ದೀನಿ. ಸೊ ನಾನು ಹಳದಿ ಫಂಕ್ಷನ್ ಅಂತ ಹೇಳಿದ್ನಲ್ಲ, ಸೊ ಅವಾಗ ಹಾಕೊತೀನಿ. ಸೊ ಅವಾಗ ಔಟ್ಫಿಟ್ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಅವಳು ಒಂದು ಟಾಪ್ ತೊಗೊಂಡಿದ್ದಾಳೆ ಆ್ಯಂಡ್ ಒಂದು ಸ್ಲಿಪ್ಪರ್ ಸೆಟ್ ತೊಗೊಂಡಿದ್ದಾಳೆ. ದಿಸ್ ಇಸ್ ದ ಪೇರ್ ಆಫ್ ಸ್ಲಿಪ್ಪರ್ಸ್ ವಿ ಬೈಡ್. ಇದು ನನ್ನದು, ಇದು ಶರ್ಟಿದು. ಆ್ಯಂಡ್ ಇದು ಅವಳು ತೊಗೊಂಡಿದ್ದಂಥ ಸ್ಟಕ್ ಟೈಪ್ ಟಾಪ್. ಸೊ ಇದಕ್ಕೆ ಎಷ್ಟು ಕೊಡ್ಬೋದು ಅಂತ ಗೆಸ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.